ಶಿರಾನಗರದ ಮಾಧವನಗರದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹಾಗೂ ಧ್ಯಾನ ಮಂದಿರದಲ್ಲಿ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿಯವರ 22ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭವನ್ನು ಫೆಬ್ರವರಿ 18ರ ಬುಧವಾರದಿಂದ ಫೆಬ್ರವರಿ 21ರ ಶನಿವಾರದವರೆಗೆ ವೇದ ಬ್ರಹ್ಮ ಡಾಕ್ಟರ್ ಶ್ರೀ ಕೃಷ್ಣಮೂರ್ತಿ ಶರ್ಮಾ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಫೆಬ್ರವರಿ 19ರ ಗುರುವಾರದಂದು ಸಂಜೆ 5:30ಕ್ಕೆ ಅಷ್ಟಲಕ್ಷ್ಮಿ ಪೂಜೆ ಮತ್ತು ಅಷ್ಟ ಅನ್ನಪೂರ್ಣೇಶ್ವರಿ ಪೂಜೆ, ಸಂಜೆ 6:30ಕ್ಕೆ ವಲ್ಲಿ ಮತ್ತು ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಮುಹೂರ್ತ ಯಾವುದು ಅಂದರೆ ಇವಾಗೆಲ್ಲ ಸಾಮಾನ್ಯವಾಗಿ ವಿವಾಹ ಮಾಡ್ತಕ್ಕಂಥ ವಿವಾಹದಲ್ಲಿ ಮುಹೂರ್ತ ಮತ್ತು ನಿರೀಕ್ಷಣ ಮುಹೂರ್ತ ಸಮಯ ಇರ್ತಕ್ಕಂಥದ್ದು ಯಾವುದು ಮುಹೂರ್ತ ಕಾರಣ ಏನು ಅಂತಂದರೆ ಇಂದಿನ ಪರಂಪರೆಯಲ್ಲಿ ನಮ್ಮ ಜೀವಮಾನದಲ್ಲಿ ನಮ್ಮ ಹಿರಿಯರಿದ್ದಂಥ ಕಾಲದಲ್ಲಿ ಅವರೆಲ್ಲ ಹುಡುಗಿ ನೋಡಿರ್ತಾ ಇರಲಿಲ್ಲ, ನೋಡಿರ್ತಾರೆ. ಅವರಿಗೂ ಒಳ್ಳೆಯ ಲಗ್ನದಲ್ಲಿ, ತಿಥಿಯಲ್ಲಿ, ಸುಮಾರದಲ್ಲಿ, ಮುಹೂರ್ತದಲ್ಲಿ ಒಬ್ಬರನ್ನ ಒಬ್ಬರು ನಿರೀಕ್ಷಣೆ ಮಾಡಿದ್ರೆ ಪ್ರೇಮಾಂಕುರವಾಗಿ ಅವರಿಬ್ಬರ ವೈವಾಹಿಕ ಸುಖವಾಗಿ ಆ ನಿರೀಕ್ಷಣ ಮುಹೂರ್ತ ಮುಂದೆ ಬನ್ನಿ ಅಮ್ಮ. ಹಾಕಿ ನೀವು ಸ್ಟ್ರೈಟ್ ಆಗಿ ಕೊಡಿ. ಹೋಗ್ತಾ ಇದ್ದದನ್ನ ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದಂಥ ಹುಡುಗನನ್ನ ಕರ್ಕೊಂಡ್ಬಂದು ಕನ್ಯಾದಾನ ಮಾಡಿ ಕಳಿಸ್ತಕ್ಕಂಥದ್ದು. ಹಾಗಾಗಿ ಇವಾಗ ನಮ್ಮ ವರ ಕಾಶಿಗೆ ಹೋಗ್ತಾ ಇರ್ತಕ್ಕಂಥವ್ರನ್ನ ಪಾತ್ಪೂಜೆ ಮಾಡಿ ಸೀಮೋಲ್ಲಂಘನ ಅಂತ ಹೇಳಿ ಕರೀತೀವಿ. ನಮಗೆ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಫಲವನ್ನ ಕೊಡ್ತಕ್ಕಂಥ ಏಕೈಕ ಗ್ರಹ ದೇವತೆಯಾದಂಥದ್ದು ಅಂದರೆ ಅಂಗಾರಕ ಅಥವಾ ಕುಜ ಸುಬ್ರಹ್ಮಣ್ಯ ದೇವರು. ಯಾಕೆ ಸುಬ್ರಹ್ಮಣ್ಯ ದೇವರನ್ನ ಆರಾಧನೆ ಮಾಡಬೇಕು ಅಂತಂದ್ರೆ ಮನುಷ್ಯನಿಗೆ ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದು 4: ಒಂದು ವಿವಾಹ, ಇನ್ನೊಂದು ಸಂತಾನ, ಇನ್ನೊಂದು ವಾಸ ಮಾಡಲಿಕ್ಕೆ ಭೂಮಿ ಮತ್ತು ನಿಧಿ. ನಿಧಿಯನ್ನ ಕಾಯ್ತಕ್ಕಂಥವನು ಸರ್ಪ ಸುಬ್ರಹ್ಮಣ್ಯ. ಭೂಮಿಗೆ ಒಡೆಯ, ಅದಕ್ಕೆ ಅವನಿಗೆ ಶ್ಲೋಕ ಬರ್ತಕ್ಕಂಥದ್ದು ನವಗ್ರಹದಲ್ಲಿ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ
ಮಂಗಳಂ ಪ್ರಣಮಾಮ್ಯಹಂ ಅಂತೀವಿ. ಕುಮಾರ ಷಣ್ಮುಖ ಕುಮಾರ ಅವನು. ಹಾಗಾಗಿ ನಿಧಿಯನ್ನ ಕಾಯ್ತಕ್ಕಂಥ ಸರ್ಪ. ಭೂಮಿಗೆ ಒಡೆಯ ಯಾರು ಅಂತಂದ್ರೆ ಸರ್ಪ. ಮತ್ತು ನಮಗೆ ಪ್ರಧಾನವಾಗಿ ಎಲ್ಲ ಸಮಯದಲ್ಲಿ ಕೇಳಿಸಿಕೊಳ್ಳುವಂತಹ ಪದ ಯಾವುದು ಜೀವನದಲ್ಲಿ ಅಂತಂದ್ರೆ ಜ್ಯೋತಿಷ್ಯದಲ್ಲಿ ಕುಜದೋಷಗಳು ಅಂತ ಹೇಳಿ ಕರೀತೀವಿ. ಕುಜದೋಷ, ಸರ್ಪದೋಷ ಅಂತೇಳಿ. ಆ ನಾಗದೋಷಗಳು ಅವೆಲ್ಲ ಕಂಡು ಬಂದಾಗ ಏನ್ ಮಾಡ್ತೀವಿ, ಸೀದಾ ಕುಕ್ಕೆಗೆ ಹೋಗಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಅಥವಾ ನಾಗ ಪ್ರತಿಷ್ಠಾಪನೆ, ಮತ್ತೊಂದು ಮಗದೊಂದು ಎಲ್ಲ ಮಾಡ್ತೀವಿ. ಪ್ರಧಾನವಾಗಿ ನೀವು ಇವತ್ತಿನ ದಿವಸ ಸುಬ್ರಹ್ಮಣ್ಯನಿಗೆ ವಿವಾಹವನ್ನ ಮಾಡುವ ಮುಖಾಂತರ ಎಲ್ಲ ದೋಷಗಳು ಏನೇನಿದೆಯೋ ಎಷ್ಟೊತ್ತರೆಗೂ ಹೇಳಿರ್ತಕ್ಕಂಥದ್ದು, ವಿವಾಹ, ಸಂತಾನ, ಹಣದ ಅಡಚಣೆ ಇರ್ಬೋದು, ಅಥವಾ ಭೂಮಿಯ ವ್ಯಾಜ್ಯಗಳಿರ್ಬೋದು, ಅಥವಾ ಭೂಮಿ ಸಿಗಲೇ ಇಲ್ಲ, ನನ್ನ ಹತ್ರ ಹಣ ಇದೆ, ಯಾವುದೂ ನನಗೆ ತಕ್ಕನಾದಂಥ ಸೈಟ್ ಸಿಕ್ಕಲಿಲ್ಲ, ಮನೆ ಕಟ್ಟಕ್ಕೆ